ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಸಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಸಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಸಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಸಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್,
ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಜಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಜಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಜಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಜಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ.
ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ನೋಡಿ, ಇದೆಲ್ಲ ವಿವಾದ ಶುರುವಾಗಿದ್ದು ಜಮೀರ್ ಖಾನ್ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಅದರ ಬ್ಯಾನರ್ಗಳನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಜೈದ್ ಖಾನ್ ಈ ಇಡೀ ಘಟನೆಯ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಎಲ್ಲೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಜೈದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ.